ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಟಯರ್ಡ್ ಆಗಿಬಿಟ್ಟಿದ್ವಿ. ಆ್ಯಕ್ಚುಲಿ ಮನೆಗೆ ಬಂದ್ವಿ, ಅಮ್ಮ ಮನೆಗೆ ನೆನ್ನೆನೆ. ಸೊ ಬಂದುಬಿಟ್ಟು ಇವತ್ತು ಬೆಳಗ್ಗೆ ಎಲ್ಲ ಮಕ್ಕಳಿಗೆ ಸ್ವಲ್ಪ ನೀರಲ್ಲೆಲ್ಲ ಆಟ ಆಡಿಸಿ, ಇಲ್ಲಿ ಅಮ್ಮನ ಗುಡ್ಡ ಅಂತ ಇದೆ ಚನ್ನಗಿರಿ ಹತ್ರ. ಸೊ ಇಲ್ಲಿ ಯಾವಾಗಲೂ ಬರ್ತಾಯಿದ್ವಿ, ಯಾವಾಗಿಲ್ಲ, ಇವಾಗ ಬಂದಿರಲಿಲ್ಲ. ಊರಿಗೆ ಬಂದು ಇವತ್ತು ಬೆಳಗ್ಗೆಯಿಂದ ಸುಮಾರು 4-5 ದೇವಸ್ಥಾನ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ಅಷ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀನಿ. ಸೊ ವರ್ಷಕ್ಕೊಂದು ಸರಿ ಯಾವಾಗಲೂ ಬರ್ತೀವಲ್ಲ, ಗ್ರಾಮ ದೇವತೆಗಳಿಗೆ ಪೂಜೆ ಮಾಡಿಸೋಣ ಅಂತ ಹೇಳಿ ಇವತ್ತು ಮನೆ ಹತ್ರ ಇರೋ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಪೂಜೆ ಮಾಡಿಸಿ ಬಂದಿದ್ದಾಯಿತು. ಹಾಗೆ ಇಲ್ಲೂ ಕೂಡ ಬರೋಣ ಅಂತ ಹೇಳಿ ಇಲ್ಲೂ ಬಂದಿದ್ದೀನಿ. ಮುಖ್ಯ ದ್ವಾರ ಬಿಸಿಲಿದೆ ಅಪ್ಪ ಸ್ವಲ್ಪ. ಇವಾಗ 4 ಗಂಟೆ ಮೇಲೇ ಬಂದ್ವಿ. ಆ್ಯಕ್ಚುಲಿ ಬೆಳಗ್ಗೆ ಟೈಮ್ ಆದರೆ ಬೆಳಗ್ಗೆನೇ ಇದ್ದು ಎಲ್ಲ ಸುಮಾರು 4-5 ದೇವಸ್ಥಾನಕ್ಕೆ ಹೋಗಿ ಬಂದೆ. ಬಟ್ ವಿಡಿಯೋ ಏನು ಮಾಡಿಲ್ಲ. ಊರಲ್ಲಿ ಪಕ್ಕದೂರಲ್ಲಿ ಎಲ್ಲ ಹೋಗ್ಬಿಟ್ಟು ಬಂದ್ವಿ. ಸೊ ಇವತ್ತು ಮತ್ತೆ ಇಲ್ಲಿ ಬಂದ್ವಿ. ರಶ್ ಇಲ್ಲ ಈಗ. ಈ ಟೈಮಲ್ಲಿ ಬಂದರೆ ಸ್ವಲ್ಪ ಬೆಳಗ್ಗೆ ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ಎಲ್ಲ ತುಂಬ ರಶ್ ಇರುತ್ತೆ. ಇಲ್ಲೇ ಬಂದು ಚಿಕನ್ ಮಟನ್ ಕಟ್ ಮಾಡ್ಕೊಂಡು ತಿನ್ನೋರು, ಇಲ್ಲೆಲ್ಲ ಕಾಡಲ್ಲೆಲ್ಲ ಮನೆಗಳ ಶೆಡ್ ಹಾಕಿ ಪೆಂಡಲೆಲ್ಲ ಹಾಕ್ಕೊಂಡು ಇಲ್ಲೇ ಮಾಡ್ಕೊಂಡು ತಿನ್ನೋರು ತುಂಬ ಇರ್ತಾರೆ. ರೆಂಟ್ ಕೂಡ ಇಲ್ಲಿ ಪಾತ್ರೆಗಳೆಲ್ಲ ಸಿಗುತ್ತೆ. ಇದು ದೇವಸ್ಥಾನ ಎದುರುಗಡೆ, ಇದು ನಾಗರಕಟ್ಟೆ. 12ನೇ ವಾರ್ಷಿಕೋತ್ಸವ ಎಷ್ಟನೇ ತಾರೀಕು? 14ಕ್ಕೆ ಆಗೋಗಿದೆ. ಇಲ್ಲಿ ನಮ್ಮ ಅಭಿಮಾನಿಗಳು ನೋಡಿ ಬಂದರು. ಬ್ಯಾಗ್ ಇದ್ದರೆ ಸಾಕು ಕಿತ್ಕೊಂಡು ಓಡೋಗ್ಬಿಡ್ತಾರೆ. ಬಂದರು ಕೇರ್ಫುಲ್. ಇಲ್ಲೊಂದು ಲೇಕ್ ಥರ ಯಾವುದೋ ನೀರು ಬಂದು ನಿಂತಿದೆ. ಇಲ್ಲಿ ಮಳೆ ಬಂದರೆ ಮಳೆ ನೀರೆಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ನೀರು ಟ್ಯಾಂಕ್ ಕೂಡ ಇದೆ. ಇಲ್ಲಿ ಬಂದರೆ ಯಾರು ಅಡುಗೆಗಳು ಮಾಡ್ಕೊಂಡು ಕೂಡ ತಿಂತಾರೆ. ಅಮ್ಮನವರ ದೇವಸ್ಥಾನ ಕುಕ್ಕವಾಡೇಶ್ವರಿ ದೇವಿ ಅಂತ. ಯಾರೆಲ್ಲರಿಗೂ ಗೊತ್ತು ಕಮೆಂಟ್ ಮಾಡಿ, ನಿಮ್ಗೆ ಯಾರಿಗಾರು ಗೊತ್ತಿದೆ. ಇದು ಚನ್ನಗಿರಿ ನಿಯರ್ ಬರುತ್ತೆ. ಇದೆಲ್ಲ ಫುಲ್ ಈ ಥರ ಜಗಲಿ. ಯಾರಾದ್ರು ಬಂದು ಇಲ್ಲಿ ಉಳ್ಕೊಂಡು ನೈಟ್ ಹೊತ್ತಿದ್ದು ಬೆಳಗ್ಗೆ ಎಲ್ಲ ಇದು ಮಾಡ್ತಾರಲ್ಲ, ಅದಕ್ಕೆ ಇಲ್ಲೇ ಬಂದಿದ್ದು ಬೆಳಗ್ಗೆ. ಹಾಂ, ಫೋನ್ ಕಿತ್ಕೊಂಡು ಹೋಗುತ್ತೆ. ಏನಾದ್ರು ಬನಾನ ಅದು ಏನಾದ್ರು ತಂದಿರ್ತೀವ ಅಂತ. ತೆಂಗಿನಕಾಯಿ ಕಾಣಿಸಲ್ಲ ನೋಡು, ಕಾಣಿಸಲ್ಲ. ಇಷ್ಟೊತ್ತು ಇದೇ ಆಗೋದಿಲ್ಲ ಅದು ನೋಡಿ. ಅದು ಬೇಗ ಈ ಕಡೆ ಕ್ಯಾಶ್ ಆಗಿಲ್ಲ. ಇದೆ ಅಮ್ಮನವ್ರ ದೇವಸ್ಥಾನ. ಇಲ್ಲಿ ಬಾ, ಅಲ್ಲಿ ಮತ್ತೆ ಕಿತ್ತಾಕ್ಬಿಡ್ತೇನೆ ಜುಟ್ಟು. ನಮ್ಮ ಬಂದ್ಬಿಡು ಇಲ್ಲಿ ಮಂಗಳಾರತಿ ತಗೋ ಪ್ರೀತಮ್ಮ. ಯಾಕೆ ಹಿಂಗೆ ಆಡ್ತೀಯ? ತುಂಬ ಹಳೆ ದೇವಸ್ಥಾನ ನಮಗೆ. ಆಮೇಲೆ ಇದು ಕಟ್ಟಿರೋದು. ಬಾ, ಮಾಡಿದೆ ಇದ್ದೇ ಶ್ರೀ ಕುಕ್ಕವಾಡೇಶ್ವರಿ ಅಮ್ಮನವರ ದೇವಸ್ಥಾನ. ಚನ್ನಗಿರಿ ಬರುತ್ತೆ, ಚನ್ನಗಿರಿಗೆ ಸೇರುತ್ತೆ. ಸೊ ಬೆಳಗ್ಗೆ 5 ದೇವಸ್ಥಾನಕ್ಕೆ ಹೋಗಿ ಬಂದೆ. ಇದು 6ನೇ ದೇವಸ್ಥಾನ. ಅದು ಯಾವುದೂ ವಿಡಿಯೋ ಮಾಡಿಲ್ಲ. ಸುಮ್ಮನೆ ಬೆಳಗ್ಗೆ ಹೋಗಿ ರೆಡಿಯಾಗಿ ಹಿಂಗೆ ಅರ್ಜೆಂಟಿಗೆ ಎಲ್ಲ ಮಾಡ್ಕೊಂಡು ಬಂದುಬಿಟ್ವಿ. ವರ್ಷಕ್ಕೊಂದು ಸರಿ ಬರ್ತಿದ್ದೀವಲ್ಲ ಅಂತ ಎಲ್ಲ ಗ್ರಾಮ ದೇವತೆಗಳಿಗೂ ಪೂಜೆ ಮಾಡಿಸಿ ಬಂದೆ. ಏಕೆಂದರೆ ಲಾಸ್ಟ್ ಮಂತೆಲ್ಲ ಹಬ್ಬ ಆಯಿತು ಗ್ರಾಮ ದೇವತೆದು ಎಲ್ಲ. ಅದಕ್ಕೆ ನಾನು ಬರೋಕ್ಕಾಗಿರಲಿಲ್ಲ. ಬಟ್ ಕನಸಲ್ಲೆಲ್ಲ ತುಂಬ ದೇವ್ರುಗಳು ಆ ಥರ ಬಂದು ಅರಿಶಿನ ಕುಂಕುಮ ಕೊಟ್ಟಿಲ್ಲ ನೀನು ಅಂತ ಎಲ್ಲ ಕೇಳೋ ಥರ ಕನಸುಗಳು ಬೀಳೋದು ನನಗೆ. ಅದಕ್ಕೆ ನಮ್ಮ ಊರಲ್ಲಿ ಗ್ರಾಮ ದೇವತೆಗಳಿಗೆಲ್ಲ ಪೂಜೆ ಮಾಡಿಸಿ ಬಂದೆ. ಸೊ ಇವಾಗ ಮತ್ತೆ ಇಲ್ಲಿ ಚಿಕ್ಕ ವಯಸ್ಸಲ್ಲಿ ತುಂಬ ಬರ್ತಾಯಿದ್ವಿ. ಸೊ ಅದಕ್ಕೆ ಇಲ್ಲೂ ಕೂಡ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ದಾಯಿತು. ಮಕ್ಳಿಗೆ ಫ್ರೀಯಾಗಿರ್ಬೇಕು, ಆಟ ಆಡೋದು.
ಇವತ್ತು ರಶ್ ಇಲ್ಲ. ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ, ಪ್ರತಿ ದಿನ ಭಾನುವಾರ ಎಲ್ಲ ರಶ್ ಜಾಸ್ತಿ. ಇಲ್ಲೊಂದು ದೇವಸ್ಥಾನ ಇದೆಯಲ್ಲ, ಇಲ್ಲೊಂದು ದೇವಸ್ಥಾನ ಮಾತಂಗೇಶ್ವರಿ ದೇವಸ್ಥಾನ ಅಂತ. ಹೋಗಿ ಬಂದ್ವಿ. ಇಲ್ಲಿ ಅಮ್ಮನ ಗುಡ್ಡಕ್ಕೆ ಬಂದರೆ ನೋಡಿ, ಈ ಥರ ಕುಂಕುಮ ಬೊಟ್ಟು ಈ ರೀತಿ ಹಾಕ್ಬಿಡ್ತಾರೆ, ಮೇಲಕ್ಕೆ ಹಾಕ್ಬಿಡ್ತಾರೆ. ಅದು ಹೋಗಿ ನೋಡಿದ್ರೆ ಯಾರಾದರೂ ಅಮ್ಮನ ಗುಡ್ಡಕ್ಕೆ ಹೋಗಿದ್ದೀವಿ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ, ಆ ರೀತಿ ಇರುತ್ತೆ. ಸೊ ಹೋಗೋಣ. ಮಧ್ಯಾಹ್ನ ಕೂಡ ಏನು ಊಟ ಮಾಡಿಲ್ಲ, ಈ ಬಿಸಿಲಿಗೆ ಅದಕ್ಕೂ ಊಟ ಮಾಡೋದಕ್ಕೆ ಆಗಿಲ್ಲ. ಎಲ್ಲ ಫ್ರೂಟ್ಸು, ವಾಟರ್ ಮೆಲನ್ನು, ಈ ಥರದ್ದೆಲ್ಲ ಮಸ್ಕಿ ಮೆಲನ್ನು ಅದನ್ನೆಲ್ಲ ತಿನ್ಕೊಂಡು ಇವತ್ತು ಮಧ್ಯಾಹ್ನ ಹಂಗೆ ಹೊರಟು ಬಂದ್ವಿ. ಈ ಕಡೆ 4 ಗಂಟೆ ಹಂಗೆ. ಸುಮ್ಮನೆ ಬಿಸಿಲು ಜಾಸ್ತಿ ಇದ್ದರೆ ಮಕ್ಕಳಲ್ಲಿ ತಿರುಗಾಡ್ಸೋಕ್ಕೂ ಆಗೋಲ್ಲ ಅಂತ ಹೇಳಿ. ಸೊ ಓಕೆ, ಬನಾನ ಇದೆಯಾ ಅಂತ ಬ್ಯಾಗ್ ಎಲ್ಲ ಕಿತ್ತು ಚೆಲ್ಲಿ ನೋಡ್ತೈತೆ. ತೆಂಗಿನಕಾಯಿ ಇದ್ದಿದ್ದಕ್ಕೆ ಹಂಗೆ ಬಿಟ್ಬಿಟ್ಟಿದ್ದೆ. ಅದೆಲ್ಲ